ಬೆಂಗಳೂರು ನಗರದ ಅಭಿವೃದ್ಧಿಗೆ ಹಾಗೂ ನಾನಾ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿರುವ ಗಣ್ಯರಿಗೆ ಪ್ರತಿ ವರ್ಷ ನಮ್ಮ ಬೆಂಗಳೂರು ಪ್ರತಿಷ್ಠಾನದ ವತಿಯಿಂದ ನೀಡಲಾಗುವ ನಮ್ಮ ಬೆಂಗಳೂರು ಪ್ರಶಸ್ತಿಯನ್ನ ಇಂದು ಪ್ರಕಟಿಸಲಾಯಿತು. 2012ನೇ ಸಾಲಿನ ಪ್ರಶಸ್ತಿಗಳನ್ನು ಇಂದು ಬೆಂಗಳೂರಿನ ಮಲ್ಲೇಶ್ವರಂ ಮೈದಾನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರದಾನ ಮಾಡಲಾಯಿತು. ಅಗ್ನಿಶಾಮಕ ಸೇವೆಗಳ ನಿರ್ದೇಶಕ ಚೆಂಗಪ್ಪ, ಯುವ ವಿಭಾಗದಲ್ಲಿ ಕುಲದೀಪ್ ದಂತೆವಾಡಿಯಾ, ಬೆಂಗಳೂರಿನ ಸಂಚಾರಿ ದಟ್ಟಣೆ ಕಡಿಮೆ ಮಾಡುವಲ್ಲಿ ಶ್ರಮಿಸಿದ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಇಲಾಖೆ, ಬಡವರಿಗೆ ಮನೆ ನಿರ್ಮಿಸಿಕೊಟ್ಟ ಫಾದರ್ ಜಾರ್ಜ್ ಕನ್ನತ್ತಂ, ಜನಸ್ನೇಹಿ ಪೊಲೀಸ್ ಪೇದೆ ಮಹಾದೇವ ರಾಜಪ್ಪ ಕಂಬರಗಿ, ನಾಗರಿಕ ಸಂಘ ಸಂಸ್ಥೆ ವಿಭಾಗದಲ್ಲಿ ಪುಟ್ಟೇನಹಳ್ಳಿ ಕೆರೆ ಅಭಿವೃದ್ಧಿ ಟ್ರಸ್ಟ್, ಸಾಮಾಜಿಕ ಉದ್ಯಮಿ ವಿಭಾಗದಲ್ಲಿ ವಿಂಧ್ಯ ಇನ್ಫೋ ಮೀಡಿಯಾದ ಪವಿತ್ರ, ಮಾಧ್ಯಮ ವಿಭಾಗದಲ್ಲಿ ಟೈಮ್ಸ್ ಆಫ್ ಇಂಡಿಯಾದ ಮೆಟ್ರೋ ವಿಭಾಗದ ಮುಖ್ಯಸ್ಥೆ ಸೀತಾಲಕ್ಷ್ಮಿ, ಇನ್ನು ಸಾಂಸ್ಥಿಕ ಸಾಮಾಜಿಕ ಹೊಣೆಗಾರಿಕೆ ವಿಭಾಗದಲ್ಲಿ ಬ್ರಿಟಾನಿಯಾ ಬಿಸ್ಕೆಟ್ ಕಂಪನಿ ಪ್ರಶಸ್ತಿಗೆ ಭಾಜನವಾಗಿವೆ. ವರ್ಷದ ಬೆಂಗಳೂರಿಗ ಪ್ರಶಸ್ತಿ ಈ ಬಾರಿ ಹಿರಿಯ ಐಎಎಸ್ ಅಧಿಕಾರಿ ಹಾಗೂ ಬೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕ ಮಣಿವಣ್ಣನ್ ಪಡೆದುಕೊಂಡಿದ್ದಾರೆ. ಇನ್ನು ಚುನಾಯಿತ ಪ್ರತಿನಿಧಿಗಳ ವಿಭಾಗದಲ್ಲಿ ಈ ಬಾರಿ ಶಾಸಕ ವಿಜಯ್ ಕುಮಾರ್ ಆಯ್ಕೆಯಾಗಿದ್ದಾರೆ. ಪ್ರಶಸ್ತಿ 1 ಲಕ್ಷ ರೂಪಾಯಿ ನಗದು ಮತ್ತು ಫಲಕ ಒಳಗೊಂಡಿದೆ. Now, I think it's a recognition of the belief of the BESCOM team that unless we are transparent and we involve the public, we will not be able to do the best for the city. Thank you. ಜವಾಬ್ದಾರಿ ಹೆಚ್ಚಿದಂಗೆ ಆಗಿದೆ. ಮುಂದೆ ಯಾವ ರೀತಿ ಅಂತ ಜೊತೆಗಿದ್ದಾರೆ ನೋಡಿ, ಎಲ್ಲ ಒಳ್ಳೆ ಟೀಮ್ ಇದೆ, ಎಲ್ಲ ಮಾಡ್ತೀವಿ ನಾವು. ನಾನು ತುಂಬ ಸಂತೋಷ ಸರ್. ಈಗ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಇದು ಮಾಡ್ತೀನಿ. ಮತ್ತು ನಾನು ಸಾರ್ವಜನಿಕರಿಗೆ ತುಂಬ ಹೆಲ್ಪ್ ಮಾಡಿದ್ದೀನಿ ಜನಗಳಿಗೆ. ಅದೇ ರೀತಿ ನನಗೆ ಸಾಫ್ಟ್ವೇರ್ ಕಂಪ್ನಿಗಳು ಫೇಸ್ಬುಕ್ಕಲ್ಲಿ ಹಾಕಿ ಮತ್ತು ಮುಖ್ಯಮಂತ್ರಿ ಪದಕ ಬ್ಯಾಂಗ್ಳೂರು ಫಸ್ಟ್ ಪೇಜಲ್ಲಿ ಹಾಕಿ CM ಗೋಲ್ಡ್ ಮೆಡಲ್ ಸಿಕ್ತು. ಮತ್ತು ನಮ್ಮ ಬೆಂಗಳೂರಿನವರು ನನಗೆ ಅವಾರ್ಡ್ ಪ್ರಶಸ್ತಿ ಕೊಟ್ಟಿದ್ದಕ್ಕೆ ಅವರಿಗೆ ತುಂಬ ಧನ್ಯವಾದಗಳು. ಈಗ ಅವಾರ್ಡ್ ಕೊಟ್ಟಂಥ MR ಸಂಬರ್ಗಿ ಅವರ ಸಹೋದರ, ನಾನು ವಿಧಾನಸೌಧದಲ್ಲಿ ಡೆಪ್ಟಿ ಸೆಕ್ರೆಟರಿ ಕೆಲಸ ಮಾಡ್ತಾಯಿದ್ದೆ. ಅವನ ಏಳಿಗೆಗಾಗಿ ನಮ್ಮ ಮಿಸಸ್ಸು ಸ್ವಲ್ಪ ಪ್ರಯತ್ನಪಟ್ಟು ಅವನಿಗೆ ಲೈಫ್ನೊಳಗೆ ಶಿಸ್ತು ಕಲಿಸಿದ್ದೆ ಬಹುಶಃ ಇದಕ್ಕೆ ಕಾರಣ ಅಂತ ಹೇಳಬಲ್ಲೆ. ನಾನು ಈಗ ಆಗಲೇ ಹೇಳಿದ್ದೇನೆ, ಇದು ನನಗೆ ಅವಾರ್ಡ್ ಬಂದಿದ್ದು ಭಾಳ ಖುಷಿಯಾಗಿದೆ. 61,000 ಜನರಲ್ಲಿ ನನ್ನ ಗುರುತಿಸಿ 11 ಜನ ಕೊಟ್ಟರೆ ನಾನು ಭಾಳ ಖುಷಿಯಾಗಿದೆ. ನಾನು ಏನು ಹೇಳ್ತೀನಿ ಅಂದರೆ, ಇದೆಲ್ಲ ಶ್ರೇಯಸ್ಸು ನಮ್ಮ ಸಿಬ್ಬಂದಿಗಳಿಗೆ ಸಲ್ಲುತ್ತವೆ. ನಾವು ಯಾವುದೇ ಟೀಮ್ ವರ್ಕ್ ಮಾಡಿದ್ರಿಂದ ನನಗೆ ಇವತ್ತು ಸಾಧನೆ ಆಯಿತು. ಪ್ರತಿ ಸಹ ಒಳ್ಳೆ ಕೆಲಸ ಮಾಡ್ತಾ ಇದೆ. ಈಗ ಗುರುತಿಸಿ ಮಾಡಿದ್ದು ಒಳ್ಳೆದಾಯಿತು, ಒಳ್ಳೆ ಕೆಲಸ ಮಾಡಿದ್ದಾರೆ. ಮತ್ತು ನನ್ನ ಫ್ಯಾಮಿಲಿ ಮೆಂಬರ್ ಸಹಕಾರಗಳು ನನಗೆ ಒಳ್ಳೆದಾಯಿತು. ಥ್ಯಾಂಕ್ ಯು ವೆರಿ ಮಚ್. Oh, wonderful. We didn't expect this, and it's a great honor that lake is being recognized as very important. And this will encourage more people to take up the cause of lakes. If we have been suffering from shortage of water, bad weather, etc., it is because of shortage of water, killing of lakes. Now there is hope that Bangalore will once again become a city of lakes and not city of vanishing lakes. ನನಗೆ ಒಂಥರ ಆಶ್ಚರ್ಯ ಮತ್ತು ಸಂತೋಷ ಎರಡೂ ಆಗಿದೆ. ಏಕೆಂದರೆ ನಮ್ಮ ಬ್ಯಾಂಗ್ಳೂರು ಫೌಂಡೇಶನ್ ಅವರು ಭಾಳ ಕ್ಲೀನ್ ಮತ್ತು ವ್ಯವಸ್ಥಿತವಾಗಿ ಅವಾರ್ಡ್ಸನ್ನು ಕೊಡ್ತಾರೆ. ನಾವು ಮಾಡಿರೋಂಥ ಕೆಲಸ ಅಂದರೆ ನಾನಂತಲ್ಲ, ಯಾರ್ಯಾರಿಗೆ ಅವಾರ್ಡ್ಸ್ ಬಂದಿದೆ ಅವ್ರು ಮಾಡಿರೋಂಥ ಎಲ್ಲ ಕೆಲಸನ ಭಾಳ ತೂಕ ಮಾಡಿ ಅಳೆದು ಈ ಅವಾರ್ಡನ್ನು ಕೊಟ್ಟಿದ್ದಾರೆ.
ಅದರೊಳಗೆ ನನಗೆ 2ನೇ ಸತಿ ಬಂದಿರೋದು ನನಗೆ ಭಾಳ ಸಂತೋಷ. ಮೊದಲನೇ ಸತಿ ಬಂದಾಗಲೇ ಇನ್ನೂ ಹೆಚ್ಚು ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು ಅಂತ ನನಗೆ ಅನಿಸಿತ್ತು. ಈಗ ಬಂದಮೇಲಂತೂ ಬೆಂಗಳೂರಿನಲ್ಲಿರೋವಂಥ ಎಲ್ಲ ಜನ, ಅದರೊಳಗೂ ನಮ್ಮ ಬೆಂಗಳೂರು ಫೌಂಡೇಶನಿನ ಒಂದು ದೊಡ್ಡ ಫ್ಯಾಮಿಲಿ ಏನಿದೆ, ಸಾವಿರಾರು ಜನ ಇದ್ದಾರೆ, ಅವರೆಲ್ಲರ ಕಣ್ಣು ನಮ್ಮ ಮೇಲೆ ಇರುತ್ತೆ. ಹಾಗಾಗಿ ಇನ್ನೂ ಹೆಚ್ಚು ಜವಾಬ್ದಾರಿಯಿಂದ ಹೆಚ್ಚು ಪರಿಶ್ರಮ ಹಾಕಿ ಎಷ್ಟು ಒಳ್ಳೆ ಕೆಲಸ ಮಾಡೋಕ್ಕಾಗುತ್ತೋ ಅದನ್ನು ಬರೀ ಜಯನಗರ ಅಂತಲ್ಲ, ಇಡೀ ಬೆಂಗಳೂರು ದೃಷ್ಟಿ ಇಟ್ಕೊಂಡು ಕೆಲಸ ಮಾಡಬೇಕು. ನಮ್ಮ ಬೆಂಗಳೂರು ಪ್ರಶಸ್ತಿ ಪ್ರದಾನ ಸಮಾರಂಭದ ನಂತರ ನಡೆದದ್ದು ಮನರಂಜನೆಯ ಹಂಗಾಮ. ವಿಲಾಸ್ ನಾಯಕ್ ನಡೆಸಿಕೊಟ್ಟ ಕಾರ್ಯಕ್ರಮ ಅದ್ಭುತವಾಗಿತ್ತು. ನೋಡು, ಪರಮೇಶ್ವರನು ಕೊಟ್ಟ ಆ ನಿನ್ನ ಪಾಶುಪತಾಸ್ತ್ರ. ಶಿವನನ್ನು ಗೆದ್ದ ನಿನ್ನ ಶೌರ್ಯ ನನಗೂ ಸ್ವಲ್ಪ ತಿಳಿಯಲಿ, ಅಥವಾ ಶಿವನನ್ನು ಗೆದ್ದೇ ವಿಹಾರ ಮಾಡಿದ ಅರ್ಜುನನ ಭುಜಬಲದ ಪರಾಕ್ರಮ ನಿನಗೇನು? ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ನಟ ಸಾರ್ವಭೌಮ. ಇನ್ನು ನಮ್ಮ ಬೆಂಗಳೂರು ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಘು ದೀಕ್ಷಿತ್ ಅಬ್ಬರಿಸಿಬಿಟ್ರು. ಅವರ ನಾದಕ್ಕೆ ಜನರು ಕೂತಲ್ಲೇ ಕುಣಿದುಬಿಟ್ರು. ಕೊಡಗನ್ನ ಕೋಳಿ ನುಂಗಿದ್ದ, ಕೊಡಗನ್ನ ಕೋಳಿ ನುಂಗಿದ್ದ,